ಹಲೋ ಗೆಳೆಯರಿ, ನಮ್ಮ ಲಾಯ್ಕ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದೈನಂದಿನ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದು ನಾವು ನೋಡಲಿದ್ದೇವೆ ಏಪ್ರಿಲ್ 27, 2026 ದಿ ಹಿಂದೂ ಪತ್ರಿಕೆಯಲ್ಲಿರ್ತಕ್ಕಂಥ ಇಂಪಾರ್ಟೆಂಟ್ ಆರ್ಟಿಕಲ್ಸ್ಗಳನ್ನು. ಚರ್ಚೆಯ ಮೊದಲನೇ ಆರ್ಟಿಕಲ್ ಅನ್ನು ನೋಡೋದಾದರೆ, ನ್ಯೂಜಿಲ್ಯಾಂಡ್ ಇಂಡಿಯಾ ಟು ಸೈನ್ ಫ್ರೀ ಟ್ರೇಡ್ ಪ್ಯಾಕ್ಟ್ ಟುಡೇ, ಟಾರಿಫ್ಸ್ ಟು ಬಿ ರಿಮೂವ್ಡ್ ಆನ್ ಆಲ್ ಎಕ್ಸ್ಪೋರ್ಟ್ಸ್. ಈ ಒಂದು ಇಶ್ಯೂ ನಮಗೆ GS ಪೇಪರ್ 2 ನಡಿನಲ್ಲಿ ಇಂಟರ್ನ್ಯಾಷನಲ್ ರಿಲೇಷನ್ಗೆ ಸಂಬಂಧಪಟ್ಟಂತೆ ಭಾರತ ಹಾಗೂ ನ್ಯೂಜಿಲ್ಯಾಂಡ್ ರಿಲೇಷನ್ ಆಧಾರದ ಮೇಲೆ ಅದರಲ್ಲೂ ಈ ಒಂದು ಆರ್ಟಿಕಲಲ್ಲಿ ಫ್ರೀ ಟ್ರೇಡ್ ಅಗ್ರಿಮೆಂಟ್ಗೆ ಸಂಬಂಧಪಟ್ಟಂತೆ ಕನೆಕ್ಟ್ ಮಾಡಬೇಕಾಗಿದೆ. ಇವಾಗ ಭಾರತಕ್ಕೆ ಯಾವ ರೀತಿಯಂತ ಬೆನಿಫಿಟ್ ಸಿಗುತ್ತೆ ಹಾಗೂ ನ್ಯೂಜಿಲ್ಯಾಂಡ್ಗೂ ಕೂಡ ಭಾರತದಿಂದ ಯಾವ ರೀತಿಯಂತ ಬೆನಿಫಿಟ್ ಸಿಗಲಿದೆ ಅನ್ನೋದನ್ನು ಇಲ್ಲಿ ನಾವು ತಿಳಿದುಕೊಳ್ಬೇಕಾಗಿದೆ. ಭಾರತದಿಂದ ಹೋಗ್ತಾ ಇರುವಂತಹ ಎಕ್ಸ್ಪೋರ್ಟ್ಸ್ಗಳಿಗೆ ನ್ಯೂಜಿಲ್ಯಾಂಡ್ ವಿಧಿಸ್ತಾ ಇರುವಂತಹ ಟ್ಯಾರಿಫ್ಗಳನ್ನು ಕಂಪ್ಲೀಟಾಗಿ ರಿಮೂವ್ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. 100% ಭಾರತದ ಒಂದು ಎಕ್ಸ್ಪೋರ್ಟ್ಸ್ಗಳಿಗೆ ಕಂಪ್ಲೀಟಾಗಿ ಒಂದು ಟ್ಯಾರಿಫನ್ನು ರಿಡ್ಯೂಸ್ ಮಾಡ್ತಾ ಇರೋದಾಗಿ ಗಮನಿಸ್ತಾ ಇದ್ದೀವಿ. ಇಂಡಿಯನ್ ಟ್ಯಾರಿಫ್ ಲೈನ್ ಅಡಿಯಲ್ಲಿ ನ್ಯೂಜಿಲ್ಯಾಂಡ್ನ ಮುಖಾಂತರ 100% ಬೆನಿಫಿಟ್ ಸಿಗಲಿದೆ ಅನ್ನುವಂಥ ಆಸ್ಪೆಕ್ಟು. ಅಗೇನ್ ಭಾರತ ಯಾವ ರೀತಿಯಾಗಿ ಒಂದು ಮಾರ್ಕೆಟ್ ಎಕ್ಸೆಸನ್ನು ಕೊಡ್ತಾ ಇದೆ ನ್ಯೂಜಿಲ್ಯಾಂಡ್ಗೆ ಅನ್ನೋದಾದರೆ 70.03% ಟಾರಿಫ್ ಲೈನ್ ಅಡಿಯಲ್ಲಿ ಅವ್ರಿಗೆ ಒಂದು ಎಕ್ಸೆಸಬಿಲಿಟಿ ಸಿಗ್ತಾ ಇದೆ. ಹಾಗೂ ಇಮಿಡಿಯೇಟ್ ಆಗಿ ಒಂದು ಟಾರಿಫ್ ರಿಮೂವನ್ನು ಮಾಡ್ತಕ್ಕಂಥ ಹಂತದಲ್ಲಿ, ಫೇಸ್ ಔಟ್ ಮಾಡ್ತಕ್ಕಂಥ ಹಂತದಲ್ಲಿ 30% ಭಾರತ ಒಂದು ಟಾರಿಫನ್ನು ಇಮಿಡಿಯೇಟಾಗಿ ರಿಮೂವ್ ಮಾಡ್ತಾ ಇದೆ ಅಂತ ಹೇಳ್ಬೋದು. ಪ್ರಸ್ತುತವಾಗಿ ಒಂದು 95% ನ್ಯೂಜಿಲ್ಯಾಂಡ್ನ ಒಂದು ಎಕ್ಸ್ಪೋರ್ಟ್ ಭಾರತದೊಂದಿಗೆ ಆಗ್ತಾ ಇದೆ ಅಂತ ಹೇಳ್ಬೋದು. ಹಾಗಾಗಿ ಭಾರತನೂ ಕೂಡ ಒಂದು ಟಾರಿಫನ್ನು ರಿಮೂವ್ ಮಾಡ್ತಕ್ಕಂಥ ಹಂತದಲ್ಲಿ ಒಂದು ರಿಲೀಫನ್ನು ಕೊಡ್ತಾ ಇದೆ. ಭಾರತಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಒಂದು ಬೆನಿಫಿಟ್ ಸಿಗ್ತಾ ಇದೆ. ನ್ಯೂಜಿಲ್ಯಾಂಡ್ ನಮ್ಮ ಮೇಲೆ ನಿಯರ್ಲಿ 2.2% ಟಾರಿಫನ್ನು ಆನ್ ಆನ್ ಎವರೇಜ್ ಮೇಲೆ ವಿಧಿಸ್ತಾ ಇದ್ರು. ಈ ಒಂದು ಎವರೇಜನ್ನು ನೋಡಿದಾಗ 2.2% ಇರೋದು ಸಹ ರಿಮೂವ್ ಆಗುತ್ತೆ, ಕಂಪ್ಲೀಟಾಗಿ 0 ಆಗುವಂಥ ಒಂದು ಸಾಧ್ಯತೆ ಹೆಚ್ಚಾಗಿದೆ. ಭಾರತನೂ ಕೂಡ ಈ ಒಂದು ನೆಗೋಸಿಯೇಷನ್ ಅಡಿಯಲ್ಲಿ ಸೆನ್ಸಿಟಿವ್ ಸೆಕ್ಟರ್ಸ್ಗಳನ್ನು ಎಕ್ಸ್ಕ್ಲೂಡ್ ಮಾಡಿದೆ. ನಾವು ಯಾವುದೇ ರಾಷ್ಟ್ರದೊಂದಿಗೆ ನೆಗೋಸಿಯೇಷನ್ ಮಾಡುವಾಗ ನಮ್ಮ ಒಂದು ಸೆಕ್ಟರ್ ಮೇಲೆ ಇಂಪ್ಯಾಕ್ಟ್ ಆಗಬಾರ್ದು ಅಂತಲೂ ಕೂಡ ನಿಗಾ ವಹಿಸ್ತೇವೆ. ಅದರಡಿನಲ್ಲಿ ಡೈರಿ ಆಗಿರ್ಬೋದು, ಅಗ್ರಿಕಲ್ಚರ್ ಐಟಮ್ಸ್ಗಳನ್ನು ಎಕ್ಸ್ಕ್ಲೂಡ್ ಮಾಡಿರ್ತಾರೆ. ಬಿಕಾಸ್ ನಮ್ಮ ಒಂದು ಫುಡ್ ಸೆಕ್ಯೂರಿಟಿನ ಎನ್ಶೋರ್ ಮಾಡೋದು ಇಂಪಾರ್ಟೆಂಟ್. ನಮ್ಮಲ್ಲಿ ಸರಿಯಾದಂಥ ಒಂದು ಸಪ್ಲೈ ಆಗಬೇಕಲ್ವಾ. ಹಾಗೂ ಕೆಲವೊಂದಿಷ್ಟು ಇಂಡಸ್ಟ್ರಿಯಲ್ ಪ್ರಾಡಕ್ಟ್ಗಳನ್ನು ಸಹ ರೆಸ್ಟ್ರಿಕ್ಟ್ ಮಾಡ್ತಾರೆ. ಲಿಮಿಟೆಡ್ ಆಗಿ ನಾವು ಒಂದು ಗೂಡ್ಸನ್ನು ಪ್ರೊಡ್ಯೂಸ್ ಮಾಡ್ತಕ್ಕಂಥ ಹಂತದಲ್ಲೂ ಸಹ ಆ ಒಂದು ಸೆಕ್ಟರಲ್ಲಿ ಲಿಮಿಟ್ ಮಾಡ್ತಾರೆ. ಸರ್ಪ್ಲಸ್ ಲೆವೆಲಲ್ಲಿ ಇದ್ದೋದಕ್ಕೆ ತುಂಬ ರಿಲೀಫನ್ನು ಕೊಡ್ತೇವೆ. ಇದು ನಿಮಗೆ ಕ್ಲಿಯರ್ ಆಗುತ್ತಿರಲಿ. ಇನ್ನು ಸೆಕ್ಟರ್ ಯಾವ ರೀತಿಯಂಥ ಬೆನಿಫಿಟ್ಗಳನ್ನು ಹೊಂದುತ್ತೆ ಈ ಒಂದು ನೆಗೋಸಿಯೇಷನ್ ಆಧಾರದ ಮೇಲೆ ಅನ್ನೋದಾದರೆ, ಟೆಕ್ಸ್ಟೈಲ್ ಸೆಕ್ಟರ್ಗೆ ತುಂಬ ಹೆಲ್ಪ್ ಆಗುತ್ತೆ. ಹಾಗೂ ಸಿರಾಮಿಕ್ ಸೆಕ್ಟರ್ ಆಗಿರ್ಬೋದು, ಜೆಮ್ಸ್ ಆಗಿರ್ಬೋದು, ಜ್ಯುವೆಲರಿ, ಆಟೋ ಕಾಂಪೊನೆಂಟ್ಸ್, ಈ ರೀತಿಯಾದ ಸೆಕ್ಟರ್ಸ್ಗಳಿಗೆ ಸಾಕಷ್ಟು ಬೆನಿಫಿಟ್ ಆಗುತ್ತೆ. ನ್ಯೂಜಿಲ್ಯಾಂಡಿಂದ ಕೆಲವೊಂದಿಷ್ಟು ಎಕ್ಸ್ಪೋರ್ಟ್ಸ್ಗಳನ್ನು ನೋಡೋದಾದರೆ ಅವರು ನಮ್ಮ ದೇಶಕ್ಕೆ ಮೀಟನ್ನು ಎಕ್ಸ್ಪೋರ್ಟ್ ಮಾಡ್ತಾರೆ. ಹಾರ್ಟಿಕಲ್ಚರ್ ಪ್ರಾಡಕ್ಟ್ಸ್ ಆಗಿರ್ಬೋದು, ಇಂಡಸ್ಟ್ರಿಯಲ್ ಗೂಡ್ಸ್ಗಳನ್ನು ನಮಗೆ ಅವರು ಎಕ್ಸ್ಪೋರ್ಟ್ ಮಾಡೋದಾಗಿ ಗಮನಿಸ್ತಾ ಇದ್ದೇವೆ. ಇಲ್ಲಿ ಒಂದು ಪ್ರೊಫೆಷನಲ್ಸ್ಗಳ ಅಥವಾ ಸ್ಟೂಡೆಂಟ್ಸ್ಗಳ ಒಂದು ಮೊಬಿಲಿಟಿಗೆ ಸಂಬಂಧಪಟ್ಟಂತನೂ ಸಹ ನಾವು ಗೇನನ್ನು ಕಾಣ್ತಾ ಇದ್ದೇವೆ. ಇನ್ವೆಸ್ಟ್ಮೆಂಟ್ ಅಂತ ಬಂದಾಗ ನ್ಯೂಜಿಲ್ಯಾಂಡ್ ನಮ್ಮೊಂದಿಗೆ ಒಂದು ಕಮಿಟ್ಮೆಂಟನ್ನು ಮಾಡಿದೆ. ನಿಯರ್ಲಿ $20 ಬಿಲಿಯನ್ ಅಷ್ಟು ಇನ್ವೆಸ್ಟ್ಮೆಂಟನ್ನು ಮಾಡ್ತಾರೆ ನೆಕ್ಸ್ಟ್ 15 ಇಯರ್ಸ್ ನಡಿನಲ್ಲಿ. 15 ವರ್ಷದೊಳಗಾಗಿ $20 ಬಿಲಿಯನ್ ಅಷ್ಟು ಇನ್ವೆಸ್ಟ್ಮೆಂಟನ್ನು ಮಾಡಲಿಕ್ಕೆ ನ್ಯೂಜಿಲ್ಯಾಂಡ್ ಮುಂದಾಗಿದೆ ಅಂತ ಹೇಳ್ಬೋದು. ಅಗೇನ್ ಇವಾಗ ನ್ಯೂಜಿಲ್ಯಾಂಡಲ್ಲಿ ಭಾರತೀಯ ಸ್ಟೂಡೆಂಟ್ಸ್ಗಳು ಇರ್ತಾರಲ್ಲ, ಅವ್ರಿಗೋಸ್ಕರ ಅಂತಲೇ ಒಂದು ವೀಕಲ್ಲಿ ಪರ್ ವೀಕ್ನ ಆಧಾರದ ಮೇಲೆ 20 hours ಅಷ್ಟು ವರ್ಕ್ ಮಾಡಲಿಕ್ಕೆ ಒಂದು ಅಲೋ ಮಾಡುವಂಥದ್ದು, ಅಂದರೆ ಅವರು ಸ್ಟಡಿ ಮಾಡ್ಕೊಳ್ತಾನೆ ವರ್ಕ್ ಮಾಡುವಂಥ ಒಂದು ಫೆಸಿಲಿಟಿನ ಒದಗಿಸ್ತಾ ಇದ್ದಾರೆ. ಅಗೇನ್ ಪೋಸ್ಟ್ ಸ್ಟಡಿ ವರ್ಕ್ ವೀಸಾಸ್ಗಳನ್ನು ಸಹ ಇಲ್ಲಿ ಒದಗಿಸ್ಲಿಕ್ಕೆ ಮುಂದಾಗ್ತಾ ಇರುವಂಥದ್ದು. ಇಲ್ಲಿ ಭಾರತ ಡೈವರ್ಸಿಫೈಡ್ ಆಗಿರುವಂತಹ ಟ್ರೇಡ್ ಪಾರ್ಟ್ನರನ್ನು ಸರ್ಚ್ ಮಾಡ್ತಾ ಇದೆ. ಹಾಗೂ ನಮ್ಮೊಂದು ಎಕ್ಸ್ಪೋರ್ಟ್ ಸೆಕ್ಟರ್ಗೆ ಇದು ಸಪೋರ್ಟನ್ನು ಕೊಡುತ್ತೆ, ಇನ್ವೆಸ್ಟ್ಮೆಂಟು ಸಹ ಸರಿಯಾಗಿ ಆಗುತ್ತೆ ಅಂತ ಹೇಳ್ಬೋದು. ಸಪ್ಲೈ ಚೈನ್ ಅಡಿಯಲ್ಲಿ ಒಂದು ರೆಸಿಲಿಯನ್ಸನ್ನು ತೆಗೆದುಕೊಂಡು ಬರುತ್ತೆ ಅನ್ನುವಂಥ ಆಸ್ಪೆಕ್ಟನ್ನು ಕಾಣ್ಬೋದು. ಇಂಡೋ ಪೆಸಿಫಿಕ್ ಎಕನಾಮಿಕ್ ಔಟ್ರೀಚನ್ನು ಭಾರತ ಇಲ್ಲಿ ಮಾಡ್ತಾ ಇದೆ. ಫ್ರೀ ಟ್ರೇಡ್ ನೆಗೋಸಿಯೇಷನ್ ಅಂತ ಬಂದಾಗ ಜನರಲಿ ಟ್ರೇಡ್ ಆಸ್ಪೆಕ್ಟ್ ಅಂತ ಬಂದಾಗ ಯಾವ ರೀತಿ ಅಂತ ಮಾರ್ಕೆಟ್ ಎಕ್ಸೆಸಬಿಲಿಟಿನ ಒದಗಿಸ್ತೇವೆ ಅಂತ, ಅದರಲ್ಲೂ ಸೆನ್ಸಿಟಿವ್ ಸೆಕ್ಟರ್ಸ್ಗಳನ್ನು ಪ್ರೊಟೆಕ್ಟ್ ಮಾಡೋದ್ರ ಮುಖಾಂತರ. ಅಗ್ರಿಕಲ್ಚರ್ ಲೆವೆಲಲ್ಲಿ ನಾವು ನೋಡಿದಾಗ ಕೆಲವೊಂದಿಷ್ಟು ಕನ್ಸರ್ನನ್ನು ಕಾಣ್ತೇವೆ ಅಲ್ವಾ. ಕೆಲವೊಂದಿಷ್ಟು ಕಾಂಪಿಟೇಷನ್ಸನ್ನು ಕ್ರಿಯೇಟ್ ಮಾಡ್ಬೋದು. ಅದರಲ್ಲೂ ಇವಾಗ MSME ಸೆಕ್ಟರ್ ಏನಿರುತ್ತಲ್ಲ, ಅವುಗಳಿಗೆ ಒಂದು ಬೆನಿಫಿಟನ್ನು ಎನ್ಶೋರ್ ಮಾಡೋದು ಸಹ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹಾಗೂ ನಾನ್ ಟ್ಯಾರಿಫ್ ಬ್ಯಾರಿಯರ್ಸ್ ಅಂತ ಬಂದಾಗ ಅವುಗಳನ್ನು ಸರಿಯಾಗಿ ನಾವು ಮ್ಯಾನೇಜ್ ಮಾಡಬೇಕು ಅನ್ನೋದನ್ನು ಗಮನಿಸ್ಬೋದು. ಇವಾಗ ಒಂದು ರಾಷ್ಟ್ರ ಎಕನಾಮಿಕ್ ಇಂಟಿಗ್ರೇಷನನ್ನು ಮಾಡ್ತಾ ಇದೆ ಅಂತಂದರೆ, ಅಥವಾ ಬೇರೆ ಒಂದು ರಾಷ್ಟ್ರದೊಂದಿಗೆ ಒಪ್ಪಂದವನ್ನು ಮಾಡ್ಕೊಳ್ತಾ ಇದೆ, ಟ್ರೇಡ್ ಆಸ್ಪೆಕ್ಟ್ ಅಂತ ಬಂದಾಗ ಆಗಿರ್ಬೋದು, ಅಥವಾ ಜನರ ಒಂದು ಮೂವ್ಮೆಂಟ್ ಅಂತ ಬಂದಾಗ ನಮ್ಮ ಒಂದು ಎಕನಾಮಿಕ್ ಚಾಪ್ಟರ್ ನಡೆಯಲ್ಲಿ ಎಕನಾಮಿಕ್ ಇಂಟಿಗ್ರೇಷನ್ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತೇವೆ. ಇದರಡಿಯಲ್ಲಿ ಯಾವ ಆಧಾರದ ಮೇಲೆ ಒಂದು ರಾಷ್ಟ್ರ ಬೇರೆ ಒಂದು ರಾಷ್ಟ್ರದೊಂದಿಗೆ ಒಂದು ಕ್ಯಾಪಿಟಲ್ ಮೂವ್ಮೆಂಟ್, ಲೇಬರ್ ಮೂವ್ಮೆಂಟ್, ಅಥವಾ ಯಾವ ರೀತಿಯಾದಂಥ ಪಾಲಿಸೀಸ್ಗಳನ್ನು ಹಾರ್ಮನೈಸ್ ಆಗಿ ಮಾಡ್ತಾ ಹೋಗುತ್ತೆ ಅನ್ನೋದನ್ನು, ಎಕನಾಮಿಕ್ ಸ್ಪೇಸನ್ನು ಯಾವ ರೀತಿಯಾಗಿ ಶೇರ್ ಮಾಡ್ಕೊಳ್ತಾ ಹೋಗುತ್ತೆ ಅನ್ನೋದನ್ನು ಕಾಣ್ಬೋದು. ಮೊದಲ ಹಂತದಲ್ಲಿ ನಾವು ನೋಡಬೇಕಾಗಿರುವಂಥದ್ದು
ಪ್ರಿಫರೆನ್ಷಿಯಲ್ ಟ್ರೇಡ್ ಅಗ್ರಿಮೆಂಟ್ ಅಂತ. ಸೊ ಈ ಒಂದು ಹಂತದಲ್ಲಿ ನಾವು ಕಂಪ್ಲೀಟ್ ಆಗಿ ಫ್ರೀ ಟ್ರೇಡನ್ನು ಎನ್ಶೋರ್ ಮಾಡೋದಿಲ್ಲ. ಹೆಸರೇ ಹೇಳೋ ಪ್ರಕಾರ ಪ್ರಿಫರೆನ್ಷಿಯಲ್ ಕೆಲವು ಗೂಡ್ಸ್ಗಳ ಮೇಲೆ ಟ್ಯಾರಿಫನ್ನು ರಿಡ್ಯೂಸ್ ಮಾಡ್ತಕ್ಕಂಥ ಆಸ್ಪೆಕ್ಟನ್ನು ಇಲ್ಲಿ ಕಾಣ್ಬೋದು. ಸೊ ಸೆಲೆಕ್ಟೆಡ್ ಗೂಡ್ಸ್ಗಳನ್ನು ಮಾತ್ರ ನಾವು ರಿಲೀಫ್ ಮಾಡ್ತೇವೆ ಟ್ರೇಡ್ ಅಂತ ಬಂದಾಗ ಅಲ್ವಾ. ಇನ್ನು ಕೆಲವು ರಾಷ್ಟ್ರಗಳೊಂದಿಗೆ ಫ್ರೀ ಟ್ರೇಡ್ ಅಗ್ರಿಮೆಂಟನ್ನು ಮಾಡ್ಕೊಳ್ತಾ ಇದ್ದೇವೆ. ಇವಾಗ ಪ್ರಸ್ತುತವಾಗಿರುವಂಥ ಎಕ್ಸಾಂಪಲ್ ನ್ಯೂಜಿಲೆಂಡ್ನೊಂದಿಗೆ ಫ್ರೀ ಟ್ರೇಡ್ ಅಗ್ರಿಮೆಂಟನ್ನು ಮಾಡ್ಕೊಂಡಿದ್ದೇವೆ. ರೀಸೆಂಟಾಗಿ ಯುರೋಪಿಯನ್ ಯೂನಿಯನ್ನೊಂದಿಗೂ ಸಹ ಫ್ರೀ ಟ್ರೇಡ್ ಅಗ್ರಿಮೆಂಟನ್ನು ಮಾಡ್ಕೊಂಡಿರುವಂಥದ್ದಾಗಿ ಕಾಣ್ತಾ ಇದ್ದೇವೆ. ಸೊ ಇದರಿಂದ ಭಾರತಕ್ಕೆ ಸಾಕಷ್ಟು ಬೆನಿಫಿಟ್ ಬರಲಿದೆ. ಇಲ್ಲಿ ಏನು ಮಾಡ್ತೇವೆ ಅಂದರೆ ಮೊದಲ ಹಂತದಲ್ಲಿ ಪ್ರಿಫರೆನ್ಷಿಯಲ್ ಆಸ್ಪೆಕ್ಟನ್ನು ಕಾಣ್ತೇವೆ. ಇಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಗೂಡ್ಸ್ಗಳನ್ನು ರಿಲೀಫ್ ಮಾಡುವಂಥದ್ದಾಗಿರ್ಬೋದು, ಟಾರಿಫ್ ಮೇಲೆ ಬದಲಾವಣೆ ಮಾಡುವಂಥದ್ದಾಗಿರ್ಬೋದು, ಸರ್ವಿಸ್ಗೆ ಸಂಬಂಧಪಟ್ಟಂತೆ ಚೇಂಜಸನ್ನು ಮಾಡುವಂಥದ್ದಾಗಿರ್ಬೋದು. ಸೊ ಇಲ್ಲಿ ಒಂದು ಸ್ವಂತ ಟ್ಯಾರಿಫ್ ಪಾಲಿಸಿಯನ್ನು ರಾಷ್ಟ್ರಗಳು ಹೊಂದಿರ್ತವೆ ಅಂತ ಹೇಳ್ಬೋದು. ಇವಾಗ ಇಂಡಿಯಾ ನ್ಯೂಜಿಲ್ಯಾಂಡನ್ನು ಎಕ್ಸಾಂಪಲ್ ಆಗಿ ತೆಗೆದುಕೊಳ್ಬೋದು ಯಾವ ರೀತಿಯಾಗಿ ನಾವು ರಿಲೀಫನ್ನು ಮಾಡ್ತಾ ಇದ್ದೇವೆ ಅಂತ. ಅಗೇನ್ ಥರ್ಡ್ ಸ್ಟೇಜ್ ನಡಿಯಲ್ಲಿ ಕಾಂಪ್ರಿಹೆನ್ಸಿವ್ ಎಕನಾಮಿಕ್ ಪಾರ್ಟ್ನರ್ಶಿಪ್ ಅಗ್ರಿಮೆಂಟ್ ಅಂತ ಕಾಣ್ತೇವೆ. ಇದರಡಿನಲ್ಲಿ ನಾವು ಗೂಡ್ಸ್ ಆ್ಯಂಡ್ ಸರ್ವಿಸ್ಗೆ ಸಂಬಂಧಪಟ್ಟಂತೆ ಟ್ಯಾರಿಫನ್ನು ಹೊರತುಪಡಿಸಿ ಇನ್ವೆಸ್ಟ್ಮೆಂಟ್ನ ಆಧಾರದ ಮೇಲೆ ಡಿಸ್ಕಷನ್ನ ಮಾಡಿರ್ತೇವೆ. ಇಂಟೆಲೆಕ್ಚುಯಲ್ ಪ್ರಾಪರ್ಟಿಗೆ ಸಂಬಂಧಪಟ್ಟಂತೆ ಡಿಜಿಟಲ್ ಟ್ರೇಡ್ ಆಗಿರ್ಬೋದು, ಹಾಗೂ ಪ್ರೊಫೆಷನಲ್ಸ್ಗಳ ಒಂದು ಮೂವ್ಮೆಂಟ್ಗೆ ಸಂಬಂಧಪಟ್ಟಂತೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ಗಿನೂ ಸ್ವಲ್ಪ ಇದರಲ್ಲಿ ಇಂಟಿಗ್ರೇಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಜಪಾನೊಂದಿಗೆ ನಾವು ಕಾಂಪ್ರಿಹೆನ್ಸಿವ್ ಎಕನಾಮಿಕ್ ಪಾರ್ಟ್ನರ್ಶಿಪ್ಪನ್ನು ಮಾಡ್ಕೊಂಡಿದ್ದೇವೆ. ಹಾಗೆ UAE ಒಂದಿಗೂ ಸಹ ಕಾಂಪ್ರಿಹೆನ್ಸಿವ್ ಎಕನಾಮಿಕ್ ಪಾರ್ಟ್ನರ್ಶಿಪ್ಪನ್ನು ಮಾಡ್ಕೊಂಡಿದ್ದೇವೆ. ಇದ್ರ ಬಗ್ಗೆ ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಲಿ. ಆ್ಯಂಡ್ ಅನದರ್ ಥಿಂಗ್ ಅಂತಂದರೆ ಕಸ್ಟಮ್ ಯೂನಿಯನ್ ಅಂತ ನಾವು ಕಾಣ್ತೇವೆ. ಕಸ್ಟಮ್ ಯೂನಿಯನ್ ಅಡಿಯಲ್ಲಿ ಏನಾಗುತ್ತೆ ಅಂದರೆ ಫ್ರೀ ಟ್ರೇಡ್ ಅಗ್ರಿಮೆಂಟು ಇರುತ್ತೆ. ಇದರೊಂದಿಗೆ ಏನಾಗುತ್ತೆ ಅಂದರೆ ಇವಾಗ ಒಂದು ಯೂನಿಯನ್ ಮಾಡ್ಕೊಂಡಿರುತ್ತಲ್ಲ, ಈ ಒಂದು ಯೂನಿಯನಲ್ಲಿರ್ತಕ್ಕಂಥ ಎಲ್ಲ ರಾಷ್ಟ್ರಗಳು ಸೇರಿಬಿಟ್ಟು ಹೊರಗಿನ ಇರತಕ್ಕಂಥ ಒಂದು ರಾಷ್ಟ್ರ ಏನಿರುತ್ತಲ್ಲ, ನಾನ್ ಮೆಂಬರ್ ಕಂಟ್ರಿ ಅಂತ ಹೇಳ್ತಾರಲ್ಲ, ಈ ಒಂದು ನಾನ್ ಮೆಂಬರ್ ಕಂಟ್ರೀಸ್ಗೆ ಏನು ಮಾಡ್ತಾರೆ ಅಂತಂದರೆ ಒಂದು ಕಾಮನ್ ಟ್ಯಾರಿಫನ್ನು ವಿಧಿಸ್ತಾರೆ. ಸೊ ಯೂನಿಯನಲ್ಲಿರ್ತಕ್ಕಂಥ ಎಲ್ಲ ಮೆಂಬರ್ಸ್ಗಳು ಕೂಡ ಒಂದೇ ರೀತಿಯಾದಂಥ ಎಕ್ಸ್ಟರ್ನಲ್ ಟ್ಯಾರಿಫನ್ನು ನಾನ್ ಮೆಂಬರ್ ಕಂಟ್ರಿಗೆ ಹೇರ್ತಾ ಇರೋದನ್ನು ಕಾಣ್ತೇವೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತಂದರೆ ಯುರೋಪಿಯನ್ ಯೂನಿಯನ್ ಅಂತ ಹೇಳ್ಬೋದು. ಇದು ಕಸ್ಟಮ್ ಯೂನಿಯನ್ಗೆ ಸಂಬಂಧಪಟ್ಟಂತೆ. ಆ್ಯಂಡ್ ನೆಕ್ಸ್ಟ್ ಸ್ಟೇಜ್ ಅಂತಂದರೆ ಕಾಮನ್ ಮಾರ್ಕೆಟ್ ಅಂತ ಹೇಳ್ಬೋದು. ಕಸ್ಟಮ್ ಯೂನಿಯನ್ ನಡಿನಲ್ಲಿ ಸ್ವಲ್ಪ ಎಕ್ಸೆಸಿಬಿಲಿಟಿ ಜಾಸ್ತಿ ಇದೆ ಕಂಟ್ರಿಗಳ ಮಧ್ಯೆ. ಅದರಲ್ಲೂ ಎಕ್ಸ್ಟರ್ನಲ್ ಟ್ಯಾರಿಫನ್ನು ಇಲ್ಲಿ ಕಾಣ್ತಾ ಇದ್ದೇವೆ ಕಾಮನ್ ಆಗಿರತಕ್ಕಂಥದ್ದು. ಕಾಮನ್ ಮಾರ್ಕೆಟ್ ನಡಿಯಲ್ಲಿ ಏನಾಗುತ್ತೆ, ಕಸ್ಟಮ್ ಯೂನಿಯನಲ್ಲಿರುವಂಥ ಫೀಚರ್ಸ್ಗಳು ಸಹ ಇಲ್ಲಿ ಇರುತ್ತೆ. ಇದರೊಂದಿಗೆ ಲೇಬರ್ ಹಾಗೂ ಕ್ಯಾಪಿಟಲ್ ಇವುಗಳ ಎಲ್ಲ ಮೂವ್ಮೆಂಟ್ ಏನಿರುತ್ತಲ್ಲ, ತುಂಬ ಫ್ರೀ ಮೂವ್ಮೆಂಟನ್ನು ಎನ್ಶೋರ್ ಮಾಡ್ತಾರೆ. ಸೊ ಯಾವುದೇ ರೀತಿಯಿಂದ ರೆಸ್ಟ್ರಿಕ್ಷನ್ಸ್ ಇರೋದಿಲ್ಲ. ಲೇಬರ್ಗೆ ಸಂಬಂಧಪಟ್ಟಂತೆ, ಕ್ಯಾಪಿಟಲ್ಗೆ ಸಂಬಂಧಪಟ್ಟಂತೆ ಮೂವ್ಮೆಂಟ್ ಈಸಿಯಾಗಿ ಆಗುತ್ತೆ ಕಾಮನ್ ಮಾರ್ಕೆಟ್ ನಡಿಯಲ್ಲಿ. ಇದು 5th ಇಂಟಿಗ್ರೇಷನ್ ಟೈಪ್ ಅನ್ಬೋದು. ಇನ್ನು 6th ಇಂಟಿಗ್ರೇಷನ್ ಟೈಪಲ್ಲಿ ಎಕನಾಮಿಕ್ ಯೂನಿಯನ್ ಅಂತ ಕಾಣ್ತೇವೆ. ಎಕನಾಮಿಕ್ ಯೂನಿಯನ್ ಅಂತಂದರೆ ಏನಾಗುತ್ತೆ, ಇಲ್ಲಿ ಕಾಮನ್ ಮಾರ್ಕೆಟನ್ನು ಹೊಂದಿರ್ತೇವೆ, ಜೊತೆಗೆ ಫಿಸ್ಕಲ್ ಪಾಲಿಸಿ ಆಗಿರ್ಬೋದು, ಮಾನಿಟರಿ ಪಾಲಿಸಿ ಆಗಿರ್ಬೋದು, ರೆಗ್ಯುಲೇಟರಿ ಪಾಲಿಸೀಸ್ ಏನಿರುತ್ತಲ್ಲ ಇವೆಲ್ಲವೂ ಸಹ ಕಾಮನ್ ಇರುತ್ತೆ. ಇದಕ್ಕೂ ಕೂಡ ಬೆಸ್ಟ್ ಎಕ್ಸಾಂಪಲ್ ಯುರೋಪಿಯನ್ ಯೂನಿಯನ್ ಅಂತಲೇ ಹೇಳ್ಬೋದು. ಆ್ಯಂಡ್ ಅಗೇನ್ ಫೈನಲ್ ಆಗಿರುವಂಥದ್ದು ಪೊಲಿಟಿಕಲ್ ಯೂನಿಯನ್ ಅಡಿಯಲ್ಲಿ ಏನಾಗುತ್ತೆ ಅಂದರೆ ಪೊಲಿಟಿಕಲ್ ಇನ್ಸ್ಟಿಟ್ಯೂಷನ್ಸ್ಗಳ ಒಂದು ಕಾರ್ಯ ಮತ್ತು ರಚನೆ ಆಗಿರ್ಬೋದು, ಇವುಗಳ ಒಂದು ತತ್ವಗಳನ್ನು ಶೇರ್ ಮಾಡುವಂಥ ಆಸ್ಪೆಕ್ಟನ್ನು ಕಾಣ್ತಾ ಇದ್ದೇವೆ. ಪೊಲಿಟಿಕಲ್ ಯೂನಿಯನ್ ತುಂಬ ಹೈಯೆಸ್ಟ್ ಇಂಟಿಗ್ರೇಷನ್ ಅಂತಲೇ ಹೇಳ್ಬೋದು. ಎಕನಾಮಿಕ್ ಇಂಟಿಗ್ರೇಷನ್ ಅಂತ ಬಂದಾಗ ಫೈನಲ್ ಆಗಿ ಎಕನಾಮಿಕ್ ಯೂನಿಯನನ್ನು ಕಾಣ್ಬೋದು. ಅಗೇನ್ ಇದಾದ ನಂತರ ನೆಕ್ಸ್ಟ್ ಸ್ಟೆಪ್ ಅಂತಂದರೆ ಪೊಲಿಟಿಕಲ್ ಯೂನಿಯನ್ ಆಸ್ಪೆಕ್ಟನ್ನು ಸಹ ಗಮನಿಸ್ಬೋದು. ಇದರ ಒಂದು ಸಿಗ್ನಿಫಿಕೆನ್ಸ್ ಇಷ್ಟೇ. ಇಲ್ಲಿ ಏನಂತಂದರೆ ಒಂದು ಟ್ರೇಡನ್ನು ಪ್ರಮೋಟ್ ಮಾಡ್ತಕ್ಕಂಥ ಹಂತದಲ್ಲಿ, ಇನ್ವೆಸ್ಟ್ಮೆಂಟನ್ನು ಮಾಡ್ತಕ್ಕಂಥ ಹಂತದಲ್ಲಿ ರಾಷ್ಟ್ರಗಳು ಒಪ್ಪಂದಕ್ಕೆ ಬರ್ತವೆ ಅಂತ ಹೇಳ್ಬೋದು. ಹಾಗೂ ಕೆಲವೊಂದಿಷ್ಟು ಆರ್ಥಿಕತೆಯನ್ನು ಸಹ ಕಾಂಪಿಟೇಟಿವ್ ಮಾಡಲಿಕ್ಕೆ ಇದು ಸಹಕಾರಿ ಆಗಿದೆ. ಸಪ್ಲೈ ಚೈನನ್ನು ಎನ್ಹ್ಯಾನ್ಸ್ ಮಾಡಲಿಕ್ಕೂ ಸಹ ಸಹಕಾರಿ ಆಗಿದೆ. ರೀಜನಲ್ ಲೆವೆಲಲ್ಲಿ ಒಂದು ಕೋಆಪರೇಷನ್ ಆಗಿರ್ಬೋದು, ಒಂದು ಸ್ಟೆಬಿಲಿಟಿಯನ್ನು ತರಲಿಕ್ಕೆ ಸ್ಟ್ರಾಟಜಿಕಲಿ ಇದೊಂದು ಸಿಗ್ನಿಫಿಕೆನ್ಸನ್ನು ಹೊಂದಿದೆ. ಇನ್ನು ಮುಂದಿನದಾಗಿ ಟಫ್ ಕಾಲ್, ಇಂಡಿಯಾ ನೀಡ್ಸ್ ಟು ಡೆವಲಪ್ ರ್ಯಾಪಿಡ್ ವೀನಮ್ ಡಿಟೆಕ್ಷನ್ ಡಯಾಗ್ನೋಸ್ಟಿಕ್ಸ್. ಈ ಒಂದು ಇಷ್ಟು ನಮಗೆ GS ಪೇಪರ್ 2 ನಡಿಯಲ್ಲಿ ಹೆಲ್ತ್ ಆಸ್ಪೆಕ್ಟ್ನ ಆಧಾರದ ಮೇಲೆ ಕನೆಕ್ಟ್ ಆಗುವಂಥದ್ದು. ಸೊ ಈ ಒಂದು ಆರ್ಟಿಕಲಲ್ಲಿ ಪ್ರಸ್ತುತವಾಗಿರುವಂತಹ ಒಂದು ಎನ್ವಿರಾನ್ಮೆಂಟಲ್ ಕಂಡೀಷನ್ನ ಆಧಾರದ ಮೇಲೆ ಸ್ನೇಕ್ ಬೈಟ್ಗಳು ಹೆಚ್ಚಾಗ್ತಾ ಇರೋದನ್ನು ಕಾಣ್ತಾ ಇದ್ದೇವೆ. ಕೇರಳದಲ್ಲಿ ಅದರಲ್ಲೂ ಸ್ನೇಕ್ ಬೈಟ್ನ ಮುಖಾಂತರ ಸಾಕಷ್ಟು ಡೆತ್ಗಳನ್ನು ಕಾಣ್ತಾ ಇದ್ದೇವೆ. ಹಾಗಾಗಿ ಇಲ್ಲಿ ಒಂದು ರ್ಯಾಪಿಡ್ ವೀನಮ್ ಡಿಟೆಕ್ಷನ್ ಡಯಾಗ್ನೋಸ್ಟಿಕ್ಸನ್ನು ತೆಗೆದುಕೊಂಡು ಬರಬೇಕು, ಕ್ಲಿನಿಕಲ್ ಲೆವೆಲಲ್ಲಿ ಇನ್ಫ್ರಾಸ್ಟ್ರಕ್ಚರ್ನ ತೆಗೆದುಕೊಂಡು ಬರಬೇಕು ಅನ್ನುವಂಥದ್ದನ್ನು ಆರ್ಟಿಕಲಲ್ಲಿ ಕಾಣ್ಬೋದು. ನಿಯರ್ಲಿ 70% ಸ್ನೇಕ್ ಬೈಟ್ಸ್ಗಳನ್ನು ಅನಲೈಸ್ ಮಾಡಿದ್ದೆ, ಆದರೆ ನಾನ್ ವಿನಮಸ್ ಕಂಡೀಷನನ್ನು ತೋರಿಸುತ್ತೆ. ಯಾವುದೇ ರೀತಿಯಾಗಿ ಪಾಯ್ಸನ್ ಇರೋದಿಲ್ಲ, ಹಾಗಾಗಿ ನಾನ್ ವಿನಮಸ್ ಸ್ಪೀಷಸ್ ಅಂತ ಕರೀತಾರೆ. ಇದನ್ನು ಒಂದು ಡ್ರೈ ಬೈಟ್ ಆಗಿ ನಾವು ಕನ್ಸಿಡರ್ ಮಾಡ್ಬೋದು. ಹಾಗಾಗಿ ಇದು ಡ್ರೈ ಬೈಟ್ ಇದೆನೋ ಅಥವಾ ವಿಷಕಾರಿಯಾಗಿರ್ತಕ್ಕಂಥ ಒಂದು ಸ್ನೇಕ್ನ ಮುಖಾಂತರ ಬೈಟ್ ಆಗಿದೆನೋ, ವಿನಮಸ್ ಇದೆನೋ ಅಂತ ಐಡೆಂಟಿಫೈ ಮಾಡಲಿಕ್ಕೆ ನಮಗೆ ಒಂದು ಕಿಟ್ನ ಅವಶ್ಯಕತೆ ಇರುತ್ತೆ. ಸೊ ಈ ಒಂದು ಕಿಟ್ನ ಮುಖಾಂತರ ನಾವು ಅನಲೈಸ್ ಮಾಡ್ಬೋದು. ಇದಾದ ನಂತರ ಆ್ಯಂಟಿ ಸ್ನೇಕ್ ವಿನಮನ್ನು ನಾವು ಕೊಡಲಿಕ್ಕೆ ಸಾಧ್ಯತೆ ಇದೆ. ಈ ಒಂದು ಡ್ರಗ್ಗನ್ನು ಕೊಡ್ಬೋದು. ಸೊ ಫಸ್ಟ್ ಏನಂತಂದರೆ ನಾವು ಐಡೆಂಟಿಫೈ ಮಾಡಬೇಕಲ್ವಾ, ಈ ಒಂದು ಹಂತದಲ್ಲಿ ನಾವು ಒಂದು ವೇಳೆ ಡ್ರೈ ಬೈಟ್ ಇದ್ದಾಗ
ಆ್ಯಂಟಿ ಸ್ನೇಕ್ ವಿನಮನ್ನು ಕೊಟ್ಟಿದ್ದೇ ಆದರೆ ಇದು ಒಂದು ಅಲರ್ಜಿಕ್ ರಿಯಾಕ್ಷನನ್ನು ಕ್ರಿಯೇಟ್ ಮಾಡುತ್ತೆ. ಸೊ ಹಾಗಾಗಿ ಇದು ಒಂದು ವ್ಯಕ್ತಿಗೆ ಇಂಪ್ಯಾಕ್ಟನ್ನು ಮಾಡ್ಬೋದು. ಇಲ್ಲಿ ಆ್ಯಂಟಿ ಸ್ನೇಕ್ ವಿನಮನ್ನು ಅನ್ನೆಸೆಸರಿ ಕೊಡಬಾರ್ದು. ಸೊ ನಾವು ಒಂದು ಕಮರ್ಷಿಯಲ್ ರ್ಯಾಪಿಡ್ ವಿನಮ್ ಡಿಟೆಕ್ಷನ್ ಕಿಟ್ಟನ್ನು ಡೆವಲಪ್ ಮಾಡಬೇಕು ಅಂತ ಆಥರ್ ಅವರು ಎಂಫಸಿಸ್ ಮಾಡ್ತಾ ಇದ್ದಾರೆ. ಟ್ರೀಟ್ಮೆಂಟನ್ನು ಕೊಡುವಂಥ ಹಂತದಲ್ಲಿ ಸಿಂಪ್ಟಮ್ಸ್ನ ಆಧಾರದ ಮೇಲೆ ನಾವು ಕೊಡಬಾರ್ದು, ಬಟ್ ಸರಿಯಾಗಿ ಒಂದು ಅನಲೈಸನ್ನು ಮಾಡಬೇಕು, ಟೆಸ್ಟನ್ನು ಮಾಡಬೇಕು. ಅದಾದ ನಂತರ ನಾವು ಡೋಸಸ್ಗಳನ್ನು ಕೊಡ್ತಾ ಬರಬೇಕು. ಸೊ ಐಡೆಂಟಿಫಿಕೇಷನ್ ಡಿಲೇ ಆಗಿರ್ತಕ್ಕಂಥ ಹಂತದಲ್ಲಿ ಒಂದು ಟಿಶ್ಯೂಗೂ ಸಹ ಡ್ಯಾಮೇಜ್ ಮಾಡ್ತಕ್ಕಂಥ ಸಾಧ್ಯತೆ ಇದೆ. ಸೊ ಇಮಿಡಿಯೇಟಾಗಿ ಅನಲೈಸ್ ಮಾಡಬೇಕು, ಅದಾದ ನಂತರ ಡ್ರಗ್ಗನ್ನು ಕೊಡ್ತಾ ಬರಬೇಕು ಅಂತ. ಸೊ ಇಲ್ಲಿ ಭಾರತದಲ್ಲಿರುವಂಥ ಒಂದು ಅಪ್ರೋಚನ್ನು ನಾವು ನೋಡಿದಾಗ ಕೇವಲ ಒಂದು ಸಿಂಪ್ಟಮ್ಸ್ನ ಆಧಾರದ ಮೇಲೆ ನಾವೇನು ಮಾಡ್ತೇವೆ, ವೀನಮ್ ಇದೆ ಅಂತ ಕನ್ಫರ್ಮೇಷನನ್ನು ಮಾಡ್ಕೊಂಡ್ಬಿಡ್ತೇವೆ. ಸೊ ಅದರ ಬದಲಾಗಿ ನಾವು ಪ್ರಸ್ತುತವಾಗಿ ಒಂದು ಕಿಟ್ಟನ್ನು ಯೂಸ್ ಮಾಡಬೇಕು ಅನ್ನುವಂಥದ್ದು. ಅದರಲ್ಲೂ ಇವಾಗ ಅದರ್ ಚಾಲೆಂಜ್ ಅಂತಂದರೆ ICU ಬೆಡ್ಸ್ಗಳನ್ನು ನಾವು ನೋಡಿದಾಗ, ವೆಂಟಿಲೇಟರ್ಸ್ಗಳನ್ನು ನೋಡಿದಾಗ, ಲ್ಯಾಬ್ ಸಪೋರ್ಟನ್ನು ನೋಡಿದಾಗ ಸಾಕಷ್ಟು ಶಾರ್ಟೇಜನ್ನು ಸಹ ಕಾಣ್ತೇವೆ. ಈ ಒಂದು ಹಂತದಲ್ಲಿ ಇಮಿಡಿಯೇಟಾಗಿ ಡೋಸೇಜಸ್ಗಳನ್ನು ಕೊಡ್ತಾ ಹೋಗ್ತಾರೆ ಅಂತಲೇ ಹೇಳ್ಬೋದು. ಇಲ್ಲಿ ಫಸ್ಟ್ ಏನಂತಂದರೆ ಮೆಡಿಕಲ್ ಕಾಂಟ್ಯಾಕ್ಟ್ ಅಂತ ಬಂದಾಗ, ಫಸ್ಟ್ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಅಂತ ಬಂದಾಗ ನಾವು ಯಾವ ರೀತಿಯಾಗಿ ಅನಲೈಸ್ ಮಾಡ್ತಾ ಇದ್ದೇವೆ ಅಥವಾ ಇಮಿಡಿಯೇಟಾಗಿ ಡ್ರಗ್ಗನ್ನು ಯೂಸ್ ಮಾಡ್ತಾ ಇದ್ದೇವೆ ಅನ್ನುವಂಥ ಒಂದು ಅಪ್ರೋಚ್ ಇಲ್ಲಿದೆ. ಕೇರಳದ ಎಕ್ಸಾಂಪಲನ್ನು ತೆಗೆದುಕೊಂಡಾಗ ಹ್ಯೂಮನ್ ಹಾಗೂ ಸ್ನೇಕ್ ಓವರ್ಲ್ಯಾಪ್ ಜಾಸ್ತಿ ಆಗುತ್ತೆ. ಅದರಲ್ಲೂ ಪ್ರೀ ಮಾನ್ಸೂನ್ ಬ್ರೀಡಿಂಗ್ ಸೀಸನ್ ನಡಿನಲ್ಲಿ ಸಾಕಷ್ಟು ಸ್ನೇಕ್ ಬೈಟ್ಗಳ ಇನ್ಸಿಡೆಂಟ್ಗಳನ್ನು ಕಾಣಬಹುದು. ವಿಷಕಾರಿ ಆಗಿರತಕ್ಕಂಥ ಸ್ನೇಕ್ಸ್ಗಳು ಯಾವಿದಾವೆ ಅಂತಂದರೆ ಕಾಮನ್ ಕ್ರೇಟನ್ನು ಗಮನಿಸ್ಬೋದು. ಕಾಮನ್ ಕ್ರೇಟ್ ಈಸ್ ವೆರಿ ಇಂಪಾರ್ಟೆಂಟ್. ಇದೊಂದು ವಿಷಕಾರಿ ಆಗಿರತಕ್ಕಂಥ ಸ್ನೇಕ್ ಆಗಿದೆ. ಹಾಗೂ ರಸಲ್ ವೈಪರ್ ಆಗಿರ್ಬೋದು. ಕೇಳ್ತಾರೆ ಎಕ್ಸಾಮಿನೇಷನಲ್ಲಿ ಯಾವ ರೀತಿಯಾಗಿ ವೀನಮ್ಸ್ ಸ್ಪೀಷೀಸ್ಗಳನ್ನು ನಾವು ಭಾರತದಲ್ಲಿ ಕಾಣ್ತೇವೆ ಅಂತ. ರಸಲ್ ವೈಪರನ್ನು ಕನೆಕ್ಟ್ ಮಾಡ್ಬೋದು. ಹಾಗೂ ಸ್ಕೇಲ್ಡ್ ವೈಪರ್ ಅಂತಲೂ ಸಹ ಕರಿತೇವೆ. ಇದು ಕೂಡ ವಿಷಕಾರಿಯಾಗಿರ್ತಕ್ಕಂಥ ಸ್ನೇಕ್ ಆಗಿದೆ. ಹಾಗೂ ಇಂಪಾರ್ಟೆಂಟ್ಲಿ ಇಂಡಿಯನ್ ಕೋಬ್ರಾ. ಈ 4 ಬಿಗ್ 4 ವಿನಮಸ್ ಸ್ನೇಕ್ಸ್ ಅಂತಲೇ ಅನಿಸ್ಕೊಳ್ತವೆ. ಸೊ ವೆರಿ ವೆರಿ ಇಂಪಾರ್ಟೆಂಟ್. ಈ ಎಲ್ಲ ಸ್ನೇಕ್ಸ್ಗಳು ಕೇರಳದಲ್ಲಿ ಪ್ರೆಸೆಂಟ್ ಇರೋದ್ರಿಂದನೂ ಸಹ ಸಾಕಷ್ಟು ಡೆತ್ಗಳು ಆಗ್ತಾ ಇರೋದನ್ನು ಕಾಣ್ಬೋದು. ಹಾಗೂ ಕೇರಳ ಸರ್ಕಾರನೂ ಕೂಡ ಈ ಒಂದು ಸ್ನೇಕ್ ಬೈಟ್ಗೆ ನೋಟಿಫೈಯಬಲ್ ಡಿಸೀಸ್ ಅಂತ ಅನೌನ್ಸ್ ಮಾಡಿದೆ. ಸೊ ವೆರಿ ವೆರಿ ಇಂಪಾರ್ಟೆಂಟ್. ಕೇರಳದಲ್ಲಿ ಸ್ನೇಕ್ ಬೈಟ್ ಒಂದು ನೋಟಿಫೈಯಬಲ್ ಡಿಸೀಸ್ ಆಗಿದೆ. ಇದರೊಂದಿಗೆ ಕೇರಳ ಸರ್ಕಾರ ಸರ್ಪ ಅನ್ನುವಂತಹ ಯೋಜನೆಯನ್ನು ಜಾರಿಗೆ ತೆಗೆದುಕೊಂಡು ಬಂದಿದೆ. ಸರ್ಪ ಪ್ರೋಗ್ರಾಮ್ನ ಮುಖಾಂತರ ಒಂದು ಪ್ರೊಫೆಷನಲ್ ಸ್ನೇಕ್ ರೆಸ್ಕ್ಯೂಗೆ ಸಂಬಂಧಪಟ್ಟಂತೆ ಡೆವಲಪ್ಮೆಂಟನ್ನು ಮಾಡಬೇಕು. ಜೊತೆಗೆ ಸರ್ಪ ಸುರಕ್ಷಾ ಯೋಜನೆಗಳ ಮುಖಾಂತರ ರಿಸ್ಕ್ ಮ್ಯಾಪಿಂಗ್ ಅವೇರ್ನೆಸ್ಸನ್ನು ತೆಗೆದುಕೊಂಡು ಬರ್ತಾ ಇದ್ದಾರೆ. ಇಲ್ಲಿ ಒಟ್ಟಾರೆಯಾಗಿ ಏನು ಅವಶ್ಯಕತೆ ಇದೆ ಅಂದರೆ ರ್ಯಾಪಿಡ್ ಆಗಿ ವೀನಮ್ ಡಿಟೆಕ್ಷನ್ ಮಾಡಲಿಕ್ಕೆ ಒಂದು ಡಯಾಗ್ನೋಸ್ಟಿಕ್ಸ್ನ ಅವಶ್ಯಕತೆ ಇದೆ. ಹಾಸ್ಪಿಟಲ್ ನಡೆಯಲ್ಲಿ ಒಂದು ಪ್ರಿಪೇರ್ಡ್ನೆಸ್ ಇಂಪಾರ್ಟೆಂಟ್. ಕ್ರಿಟಿಕಲ್ ಕೇರ್ ಅಂತ ಬಂದಾಗೂ ಸಹ ಸರಿಯಾದಂಥ ಒಂದು ಮ್ಯಾನೇಜನ್ನು ಮಾಡಬೇಕಾಗತ್ತೆ. ಅದರಲ್ಲೂ ಸ್ನೇಕ್ ಬೈಟನ್ನು ಮ್ಯಾನೇಜ್ ಮಾಡ್ತಕ್ಕಂಥ ಹಂತದಲ್ಲಿ ಸ್ಕಿಲ್ಡ್ ವರ್ಕ್ ಫೋರ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವ್ ಅಲ್ಲಿ ಪಬ್ಲಿಕ್ ಹೆಲ್ತ್, ಬಯೋಡೈವರ್ಸಿಟಿ ಹಾಗೂ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ನ ಆಧಾರದ ಮೇಲೆ ಈ ಒಂದು ಇಶ್ಯೂನ ಕನೆಕ್ಟ್ ಮಾಡಬಹುದು. ಇನ್ನು ಮುಂದಿನ ಆರ್ಟಿಕಲ್ ಅನ್ನು ಕಾಣುವಂಥದ್ದಾದರೆ ಸಮ್ಮರ್ ಆಸ್ ಅ ಸೋರ್ಸ್ ಆಫ್ ಇನ್ಕಮ್ ಶಾಕ್ ಫಾರ್ ಗಿಗ್ ವರ್ಕರ್ಸ್. ಈ ಒಂದು ಇಶ್ಯೂ ನಮಗೆ GS ಪೇಪರ್ 2 ನಡೆಯಲ್ಲಿ ಗವರ್ನೆನ್ಸ್ ಸೆಕ್ಷನ್ಗೆ ಸಂಬಂಧಪಟ್ಟಂತೆ ಹೆಲ್ತ್ ಆಸ್ಪೆಕ್ಟ್ ಆಗಿರ್ಬೋದು. GS ಪೇಪರ್ 3 ಅಂತ ಬಂದಾಗ ಇನ್ಫಾರ್ಮಲ್ ಸೆಕ್ಟರ್ಗೆ ಸಂಬಂಧಪಟ್ಟಂತೆ ಕ್ಲೈಮೇಟ್ ಚೇಂಜ್ಗೆ ಸಂಬಂಧಪಟ್ಟಂಥ ಇಶ್ಯೂಸಲ್ಲೂ ಸಹ ಕನೆಕ್ಟ್ ಮಾಡ್ಬೋದು. ಈ ಒಂದು ಆರ್ಟಿಕಲ್ ನಡೆಯಲ್ಲಿ ಆಥರ್ ಅವರು ಹೀಟ್ ವೇವ್ಸಿಂದ ಆಗ್ತಾ ಇರುವಂಥ ಒಂದು ಇಂಪ್ಯಾಕ್ಟನ್ನು ಎಂಫಸಸ್ ಮಾಡ್ತಾ ಇದ್ದಾರೆ. ಭಾರತದಲ್ಲಿ ಹೀಟ್ ವೇವ್ಸ್ಗಳು ಹೆಚ್ಚಾಗ್ತಾ ಇದೆ. ಇದು ಕೇವಲ ಒಂದು ಹೆಲ್ತ್ ಕ್ರೈಸಿಸ್ ಅಷ್ಟೇ ಅಲ್ಲ, ಇದು ಇನ್ಕಮ್ ಶಾಕನ್ನು ಕ್ರಿಯೇಟ್ ಮಾಡ್ತಾ ಇದೆ ಗಿಗ್ ಹಾಗೂ ಡೆಲಿವರಿ ವರ್ಕರ್ಗೆ ಸಂಬಂಧಪಟ್ಟಂತೆ ಅಂತ ಕಾಣ್ಬೋದು. ಎಕ್ಸ್ಟ್ರೀಮ್ ಆಗಿರುವಂಥ ಒಂದು ಹೀಟ್ನ ಮುಖಾಂತರ ವರ್ಕ್ ಅವರು ಕಡಿಮೆ ಆಗ್ತಾ ಬರುತ್ತೆ, ಪ್ರೊಡಕ್ಟಿವಿಟಿನೂ ಸಹ ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು. ಸೊ ಎಕ್ಸ್ಟ್ರೀಮ್ ಹೀಟ್ನಿಂದಾಗಿ ವರ್ಕರ್ಸ್ಗಳು ಅರ್ನಿಂಗನ್ನು ಕಡಿಮೆ ಮಾಡ್ತಾ ಹೋಗ್ತಾರೆ. ಇದೊಂದು ಇನ್ಕಮ್ ವೊಲಟಾಲಿಟಿಯನ್ನು ಕ್ರಿಯೇಟ್ ಮಾಡ್ತಾ ಇದೆ. ಅದರಲ್ಲೂ ಪ್ಲಾಟ್ಫಾರ್ಮ್ ಬೇಸ್ಡ್ ವರ್ಕರು ವಲ್ನರಬಲ್ ಆಗಿರುವಂಥ ಸ್ಥಿತಿಗತಿಗಳನ್ನು ಕಾಣ್ತಾ ಇದ್ದೇವೆ. ಹಾಗಾಗಿ ಈ ಒಂದು ಇಶ್ಯೂ ಇನ್ಕಮ್ ಲಿಂಕ್ಡ್ ಕಂಡೀಷನನ್ನು ತೋರಿಸ್ತಾ ಇದೆ. ಲಾಂಗ್ ಟೈಮ್ ಅವರು ಹೀಟ್ಗೆ ಎಕ್ಸ್ಪೋಸ್ ಆಗಬೇಕಾಗಿರ್ತಕ್ಕಂಥ ಸ್ಥಿತಿಗತಿಗಳನ್ನು ಕಾಣ್ತಾ ಇದ್ದೇವೆ. ಈ ಒಂದು ಹಂತದಲ್ಲಿ ಅವರಿಗೆ ಸಂಬಂಧಪಟ್ಟಂತೆ ಇನ್ಸೆಂಟಿವ್ ಸ್ಟ್ರಕ್ಚರ್ನ ತೆಗೆದುಕೊಂಡು ಬಂದಿದ್ದೇವೆ. ಹೀಟ್ ರಿಸ್ಕನ್ನು ಅನಲೈಸ್ ಮಾಡೋದ್ರ ಮುಖಾಂತರ ಅವ್ರಿಗೆ ಏನಾದರೂ ಇನ್ಸೆಂಟಿವ್ಸನ್ನು ಕೊಡ್ತಾ ಇದ್ದೇವೆ. ಅದರಲ್ಲೂ ಎಂಪ್ಲಾಯ್ಮೆಂಟ್ ಸ್ಟೇಟಸ್ ಅಂತ ಬಂದಾಗ ಅವ್ರಿಗಿರುವಂಥ ಪ್ರೊಟೆಕ್ಷನ್ನು ತುಂಬ ಕಡಿಮೆ ಇರುತ್ತೆ. ಬಿಕಾಸ್ ಅವರು ಇನ್ಫಾರ್ಮಲ್ ಸೆಕ್ಟರ್ ನಡೆಯಲ್ಲಿ ಕಂಡು ಬರ್ತಾ ಇರೋದನ್ನು ಕಾಣ್ತಾ ಇದ್ದೇವೆ. ವುಮನ್ ಗಿಗ್ ವರ್ಕರ್ಸ್ಗಳು ಸಹ ಸಾಕಷ್ಟು ಪ್ರಾಬ್ಲಮ್ಸ್ಗಳನ್ನು ಫೇಸ್ ಮಾಡ್ತಾ ಇರುವಂಥ ಒಂದು ಸ್ಥಿತಿಗತಿಗಳನ್ನು ಕಾಣುವಂಥದ್ದು. ಸೊ ಇಲ್ಲಿ ಒಂದು ಪಾಲಿಸಿ ಗ್ಯಾಪ್ ಆಗಿದೆ ಅನ್ನೋದನ್ನು ಆಥರ್ ಅವರು ಹೈಲೈಟ್ ಮಾಡ್ತಾ ಇದ್ದಾರೆ. ಹೀಟ್ ಆ್ಯಕ್ಷನ್ ಪ್ಲ್ಯಾನ್ ಅಂತ ಬಂದಾಗ ನಾವು ಹೀಟನ್ನು ಒಂದು ಹೆಲ್ತ್ ಎಮರ್ಜೆನ್ಸಿ ಅಂತ ಯಾಕೆ ಕನ್ಸಿಡರ್ ಮಾಡೋದಿಲ್ಲ ಅಲ್ವಾ? ಸೊ ಇದು ಕೇವಲ ಲೇಬರ್ ಇಶ್ಯೂ ಅಂತ ಅಷ್ಟೇ ಅಲ್ಲ, ಇದೊಂದು ಹೆಲ್ತ್ ಎಮರ್ಜೆನ್ಸಿ ಆಗಿದೆ. ಹಾಗಾಗಿ ಒಂದು ಇನ್ಕಮ್ ಲಾಸ್ ಕಂಪೆನ್ಸೇಷನ್ಗೆ ಸಂಬಂಧಪಟ್ಟಂತೆ ಲಿಮಿಟೆಡ್ ಆಗಿರುವಂತಹ ಪಾಲಿಸಿಯನ್ನು ಕಾಣ್ತವೆ. ಡಿಜಿಟಲ್ ಪ್ಲಾಟ್ಫಾರ್ಮ್ ನಡೆಯಲ್ಲೂ ಸಹ ನಾವು ನೋಡಿದಾಗ
ಹೀಟ್ ಪ್ರಿಪೇರ್ಡ್ನೆಸ್ಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಂಥ ಆಸ್ಪೆಕ್ಟನ್ನು ಅಡ್ರೆಸ್ ಮಾಡ್ತಾ ಇಲ್ಲ, ರೈಟ್. ಸೊ ಇಲ್ಲಿ ಲೇಬರ್ ಆಗಿರ್ಬೋದು, ಅರ್ಬನ್ ಆಗಿರ್ಬೋದು, ಅಥವಾ ಒಂದು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್, ಈ ಎಲ್ಲ ಇನ್ಸ್ಟಿಟ್ಯೂಷನ್ಸ್ಗಳ ಮಧ್ಯೆ ಒಂದು ಕೋಆರ್ಡಿನೇಷನ್ ತುಂಬ ವೀಕ್ ಆಗಿದೆ. ಹೀಟ್ ಕ್ರೈಸಿಸನ್ನು ಟ್ಯಾಕಲ್ ಮಾಡಲಿಕ್ಕೆ ಒಂದು ಕೋಆರ್ಡಿನೇಷನ್ ತುಂಬ ಇಂಪಾರ್ಟೆಂಟ್ ಅಲ್ವಾ. ಸೊ ಈ ಒಂದು ಹೀಟ್ ಕಂಡೀಷನ್ ಏನಿದೆಯಲ್ಲ, ಇದನ್ನು ಒಂದು ಲೇಬರ್ ಅಥವಾ ಪ್ರೊಡಕ್ಟಿವಿಟಿ ಇಶ್ಯೂ ಅಂತಲೇ ನಾವು ಕನ್ಸಿಡರ್ ಮಾಡಬೇಕಾಗಿದೆ. ಈ ಒಂದು ಹಂತದಲ್ಲಿ ಪ್ಲಾಟ್ಫಾರ್ಮ್ ವರ್ಕರ್ಸ್ಗಳಿಗೆ ಒಂದು ಫ್ಲೆಕ್ಸಿಬಲ್ ಆಗಿರ್ತಕ್ಕಂಥ ಟಾರ್ಗೆಟನ್ನು ಒದಗಿಸೋದ್ರ ಮುಖಾಂತರ, ಡೆಲಿವರಿ ಪ್ರೆಷರ್ ತುಂಬ ಕಡಿಮೆ ಮಾಡೋದ್ರ ಮುಖಾಂತರ, ಪೀಕ್ ಅವರ್ಸ್ ನಡುವೆ ಅವ್ರ ಮೇಲೆ ಇರುವಂಥ ಒಂದು ಪ್ರೆಷರನ್ನು ಕಡಿಮೆ ಮಾಡ್ತಾ ಬರಬೇಕು. ಇನ್ಸ್ಟಿಟ್ಯೂಷನಲ್ ಕೋಆರ್ಡಿನೇಷನನ್ನು ಸ್ಟ್ರಾಂಗ್ ಮಾಡೋದ್ರ ಮುಖಾಂತರ ಗಿಗ್ ವರ್ಕರ್ಗೆ ಸಂಬಂಧಪಟ್ಟಂತೆ ಅಥವಾ ಗಿಗ್ ಎಕಾನಮಿ ಆಸ್ಪೆಕ್ಟ್ನ ಆಧಾರದ ಮೇಲೆ ಪ್ರಶ್ನೆಗಳನ್ನು ಕೇಳ್ತಾ ಬರ್ತಾ ಇದ್ದಾರೆ. ಸೊ ಇಲ್ಲಿ ಒಂದು ನೀತಿ ಆಯೋಗ ತೆಗೆದುಕೊಂಡು ಬಂದಿರುವಂಥ ಒಂದು ರಿಪೋರ್ಟ್ ಏನಂದರೆ ಗಿಗ್ ವರ್ಕರ್ಗೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಅಥವಾ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಕನ್ಸರ್ನ್ ಏನಿದೆಯಲ್ಲ ಹೀಟ್ ಸ್ಟ್ರೆಸ್ಗೆ ಸಂಬಂಧಪಟ್ಟಂತೆ, ಇವೆಲ್ಲವನ್ನು ನಾವು ಎಂಫಸಿಸ್ ಮಾಡೋದ್ರ ಮುಖಾಂತರ, ಅದರಲ್ಲೂ ಒಂದು ಸೆಕ್ಯೂರಿಟಿ ಸೇಫ್ಟಿ ಅಂತ ಬಂದಾಗ ಸೋಷಿಯಲ್ ಸೆಕ್ಯೂರಿಟಿ ಕೋಡ್ ಅಂತ ನೋಡ್ತೀವಲ್ಲ 2020 ನಡೆಯಲ್ಲಿ, ಆಕ್ಯುಪೇಷನಲ್ ಸೇಫ್ಟಿಗೆ ಸಂಬಂಧಪಟ್ಟಂಥ ಕೋಡನ್ನು ಸಹ ಕಾಣ್ತಾ ಇದ್ದೇವೆ. ಸೊ ಇಲ್ಲಿ ಒಂದು ಸರಿಯಾದಂತಹ ಪಾಲಿಸಿ ಇಂಪಾರ್ಟೆಂಟ್, ಪಾಲಿಸಿ ಲೆವೆಲಲ್ಲಿ ಒಂದು ಗ್ಯಾಪ್ ಇದೆ. ಹೀಟ್ ಆಕ್ಷನ್ ಪ್ಲಾನನ್ನು ತೆಗೆದುಕೊಂಡು ಬರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆಥರ್ ಅವರು ಎಂಫಸಿಸ್ ಮಾಡ್ತಾ ಇದ್ದಾರೆ. ಸೊ ಪ್ರಸ್ತುತವಾಗಿ ಒಂದು ಕ್ಲೈಮೇಟ್ ಚೇಂಜ್ ಅಂತ ಬಂದಾಗ ಏನು ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡ್ತಾ ಇದೆ, ಅದರಲ್ಲೂ ಅರ್ಬನೈಸೇಷನ್ ಇಶ್ಯೂ ಆಗಿರ್ಬೋದು, ಲೇಬರ್ ರೈಟ್ಗೆ ಸಂಬಂಧಪಟ್ಟಂತೆ, ಇನ್ಫಾರ್ಮಲ್ ಎಕಾನಮಿ ಅಂತ ಕಾಣ್ತೇವೆ, ಇವೆಲ್ಲವೂ ಸಹ ಇಂಪಾರ್ಟೆಂಟ್. ಅಗೇನ್ ಸೋಷಿಯಲ್ ಜಸ್ಟಿಸ್ ಇಶ್ಯೂನು ಸಹ ಈ ಒಂದು ಎಕ್ಸಾಂಪಲ್ ಮುಖಾಂತರ ಕನೆಕ್ಟ್ ಮಾಡ್ಬೋದು. ಸೊ ಸಿಂಪಲ್ ಆಗಿ ನೀವು ಅರ್ಥ ಮಾಡ್ಕೊಳ್ಬೇಕಾಗೋದಾದರೆ ಇಲ್ಲಿರುವಂಥ ಒಂದು ಕೋರ್ ಇನ್ಫಾರ್ಮೇಷನ್ ಹೀಟ್ ವೇವ್ಗಳ ಮುಖಾಂತರ ಎಷ್ಟು ಮಟ್ಟಿಗೆ ಒಂದು ಲೇಬರ್ ಮೇಲೆ ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡ್ತಾರೆ, ನಾವು ಪಾಲಿಸಿ ಲೆವೆಲಲ್ಲಿ ಗ್ಯಾಪನ್ನು ಕಾಣ್ತಾ ಇದ್ದೇವೆ, ಇದನ್ನು ಅಡ್ರೆಸ್ ಮಾಡ್ಕೊಳ್ತಾ ಬರಬೇಕು. ಸೊ ಮಲ್ಟಿಪಲ್ ಡೈಮೆನ್ಷನ್ ಮುಖಾಂತರ ಈ ಒಂದು ಇಶ್ಯೂನ ನೀವು ಕನೆಕ್ಟ್ ಮಾಡ್ತಾ ಹೋಗಿ. ಇವಾಗ ಅರ್ಬನೈಸೇಷನ್ಗೆ ಸಂಬಂಧಪಟ್ಟಂಥ ಚಾಲೆಂಜಸ್ಗಳಾಗಿರ್ಬೋದು, ಪ್ರಾಬ್ಲಮ್ಗಳಂತ ಕೇಳಿದಾಗ ಇಲ್ಲಿರುವಂತಹ ಇಶ್ಯೂನ ವರ್ಕರ್ಗೆ ಸಂಬಂಧಪಟ್ಟಂತೆ ಏನು ಪ್ರಾಬ್ಲಮ್ಗಳಿದ್ದಾವೆ, ಅದರಲ್ಲೂ ಸೀಸನಲ್ ವೈಸ್ ಇವಾಗ ಆಗ್ತಾ ಇರುವಂಥ ಹೀಟ್ ವೇವ್ನಿಂದ ಯಾವ ರೀತಿಯಾಗಿ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಕನೆಕ್ಟ್ ಮಾಡ್ಬೋದು. ಅಗೇನ್ ಇನ್ಫಾರ್ಮಲ್ ಎಕಾನಮಿ ಅಂತ ಬಂದಾಗ ಗಿಗ್ ವರ್ಕರ್ಗೆ ಸಂಬಂಧಪಟ್ಟಂಥ ಪ್ರಾಬ್ಲಮ್, ಅದರಲ್ಲೂ ಎನ್ವಿರಾನ್ಮೆಂಟ್ ಇಂಪ್ಯಾಕ್ಟ್ನ ಮುಖಾಂತರ ಕನೆಕ್ಟ್ ಮಾಡ್ಬೋದು. ಸೋಷಿಯಲ್ ಜಸ್ಟಿಸ್ ಸಹ ಇಲ್ಲಿ ಇಂಪಾರ್ಟೆಂಟ್, ಲೇಬರ್ ರೈಟನ್ನು ಕನೆಕ್ಟ್ ಮಾಡೋದ್ರ ಮುಖಾಂತರ ಈ ಒಂದು ಇಶ್ಯೂನ ಅಡ್ರೆಸ್ ಮಾಡ್ಕೊಳ್ತಾ ಬರಬೇಕು. ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಮೀನ್ಸ್ ಗಿಗ್ ವರ್ಕರ್ ಅಂದರೆ ಏನು, ಇದಕ್ಕೆ ಸಂಬಂಧಪಟ್ಟಂತೆ ಇನಿಷಿಯೇಟಿವನ್ನು ಸ್ಟೇಟ್ ಗೌರ್ಮೆಂಟ್ಗಳು ಯಾವ ರೀತಿಯಾಗಿ ತೆಗೆದುಕೊಂಡು ಬಂದಿದೆ ಅನ್ನೋದರ ಆಧಾರದ ಮೇಲೆ ನಾವು ಪ್ರಿಲಿಮ್ಸ್ ಕ್ವಶನನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಇನ್ನು ಮುಂದಿನ ಆರ್ಟಿಕಲನ್ನು ಕಾಣೋದಾದರೆ ಇನ್ಫಾರ್ಮೇಷನ್ ಅಸಿಮೆಟ್ರಿ ಇನ್ ಹೈಯರ್ ಎಜುಕೇಷನ್. ಈ ಒಂದು ಇಶ್ಯೂ ನಮಗೆ GS ಪೇಪರ್ 2 ನಡೆಯಲ್ಲಿ ಎಜುಕೇಷನ್ ಸಿಸ್ಟಮ್ಗೆ ಸಂಬಂಧಪಟ್ಟಂತೆ ಕನೆಕ್ಟ್ ಮಾಡುವಂಥದ್ದು, ಅದರಲ್ಲೂ ಹೈಯರ್ ಎಜುಕೇಷನಲ್ಲಿ ಒಂದು ಇನ್ಫಾರ್ಮೇಷನ್ ಅಸಿಮೆಟ್ರಿ ಇದೆ ಅಂತ ಹೇಳ್ತಾ ಇದ್ದಾರೆ. ಇನ್ಫಾರ್ಮೇಷನ್ ಅಸಿಮೆಟ್ರಿ ಅಂತಂದರೆ ಈ ಒಂದು ಸಿಚುವೇಶನ್ ನಡಿನಲ್ಲಿ ಒಬ್ಬ ವ್ಯಕ್ತಿಯಲ್ಲಿ ಹೆಚ್ಚಿನ ಪ್ರಮಾಣದ ಮಾಹಿತಿ ಇರುತ್ತೆ, ಇನ್ನೊಬ್ಬರನ್ನು ಕಂಪೇರ್ ಮಾಡಿದಾಗ ಬೆಟರ್ ಇನ್ಫಾರ್ಮೇಷನನ್ನು ಸಹ ಹೊಂದಿರ್ತಾರೆ. ಸೊ ಇದರಿಂದ ನಿರ್ಧಾರವನ್ನು ತೆಗೆದುಕೊಳ್ತಕ್ಕಂಥ ಹಂತದಲ್ಲಿ ಇದು ಒಂದು ಗಲಭೆಯನ್ನು ಕ್ರಿಯೇಟ್ ಮಾಡುತ್ತೆ ಅಂತ ಹೇಳ್ಬೋದು ಅಲ್ವಾ. ಹೈಯರ್ ಎಜುಕೇಷನ್ ಅಂತ ಬಂದಾಗ ಇದರಡಿನಲ್ಲಿ ಕೇವಲ ನಾವು ಸ್ಟೂಡೆಂಟ್ಗಳ ರಿಕಗ್ನೈಷನ್ ಕಾಣೋದಿಲ್ಲ, ಆದರೆ ಟೀಚಿಂಗ್ ಕ್ವಾಲಿಟಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಫ್ಯಾಕಲ್ಟಿ ಸ್ಟ್ರೆಂತ್ ಎಷ್ಟು ಮಟ್ಟಿಗಿದೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ, ರಿಸರ್ಚ್ ಔಟ್ಪುಟ್ ಆಗಿರ್ಬೋದು, ಇನ್ಫ್ರಾಸ್ಟ್ರಕ್ಚರು ಸಹ ಇಂಪಾರ್ಟೆಂಟ್ ಆಗುತ್ತೆ, ಹಾಗೂ ಪ್ಲೇಸ್ಮೆಂಟ್ನ ಒಂದು ಔಟ್ಕಮ್ಮು ಸಹ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಸ್ಟೂಡೆಂಟ್ಸ್ಗಳು ಹೈಯರ್ ಎಜುಕೇಷನನ್ನು ಚೂಸ್ ಮಾಡ್ತಕ್ಕಂಥ ಹಂತದಲ್ಲಿ ಅವ್ರಿಗೆ ರಿಲಯಬಲ್ ಡೇಟಾ ಇದೆನಾ ಅನ್ನುವಂಥ ಕನ್ಸರ್ನನ್ನು ಕಾಣ್ಬೋದು. ಕ್ವಾಲಿಟಿ ವೈಸ್ ಎಜುಕೇಷನನ್ನು ನಾವು ಯಾವ ರೀತಿಯಾಗಿ ಐಡೆಂಟಿಫೈ ಮಾಡ್ತಾ ಇದ್ದೇವೆ. ಲೋ ಕ್ವಾಲಿಟಿ ಇನ್ಸ್ಟಿಟ್ಯೂಷನ್ಸ್ಗಳು ಸಮ್ಟೈಮ್ಸ್ ಏನು ಮಾಡುತ್ತೆ ಅಂದರೆ ಬ್ರ್ಯಾಂಡಿಂಗನ್ನು ಮಾಡುತ್ತೆ, ಬೆಟರ್ ಅಂತ ಮಿಮಿಕ್ ಮಾಡುತ್ತೆ, ಇದರ ಮುಖಾಂತರ ಸಹ ಸ್ಟೂಡೆಂಟ್ಸ್ಗಳು ರಾಂಗ್ ಇನ್ಸ್ಟಿಟ್ಯೂಷನ್ಸ್ಗಳನ್ನು ಚೂಸ್ ಮಾಡ್ತವೆ. ಇವಾಗ ಎಜುಕೇಷನ್ ಮಾರ್ಕೆಟ್ ನಡಿನಲ್ಲಿ ಅಡ್ವರ್ಸ್ ಸೆಲೆಕ್ಷನನ್ನು ಮಾಡ್ತಾ ಇರ್ತಕ್ಕಂಥ ಸ್ಥಿತಿಗತಿಗಳನ್ನು ಕಾಣ್ತಾ ಇದ್ದೇವೆ, ರೈಟ್. ಇವಾಗ ಸರಿಯಾದಂತಹ ಕ್ವಾಲಿಟಿ ವೈಸ್ ಎಜುಕೇಷನನ್ನು ವಿದ್ಯಾರ್ಥಿಗಳು ಚೂಸ್ ಮಾಡಿದ್ದೇ ಆದರೆ ಇದು ಎಂಪ್ಲಾಯಬಿಲಿಟಿ ಮೇಲೆ ಎಫೆಕ್ಟ್ ಕ್ರಿಯೇಟ್ ಮಾಡುತ್ತಾ, ಗ್ರ್ಯಾಜುಯೇಟ್ ಔಟ್ಕಮ್ಮು ಸಹ ಸರಿಯಾಗಿ ಬರಬೇಕು ಅಂತಂದರೆ ಇನ್ಸ್ಟಿಟ್ಯೂಷನ್ ತುಂಬ ಇಂಪಾರ್ಟೆಂಟ್, ಎಜುಕೇಷನ್ ಸಿಸ್ಟಮ್ನಲ್ಲಿ ಇರ್ತಕ್ಕಂಥ ಒಂದು ಟ್ರಸ್ಟು ಸ್ಟ್ರಾಂಗ್ ಆಗಬೇಕು ಅನ್ನುವಂಥದ್ದಾದರೆ ಇನ್ಸ್ಟಿಟ್ಯೂಷನ್ಸ್ಗಳ ಒಂದು ರೆಸ್ಪಾನ್ಸಿಬಿಲಿಟಿಯನ್ನು ಇಲ್ಲಿ ಗಮನಿಸ್ಬೋದು. ಸೊ ಇಲ್ಲಿ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ 4, ಅದರಲ್ಲಿ ವಿಕಸಿತ್ ಭಾರತ್ 2047 ಅಂತ ಹೇಳ್ತೇವೆ. ನಮ್ಮಲ್ಲಿರುವಂಥ ಒಂದು ಯೂತ್ ಫೋರ್ಸನ್ನು ಸರಿಯಾಗಿ ಯೂಸ್ ಮಾಡಬೇಕು ಅಂತಂದರೆ ಅವ್ರಿಗೆ ಒಂದು ಸರಿಯಾದಂಥ ಎಜುಕೇಷನನ್ನು ಒದಗಿಸಬೇಕು, ಜೊತೆಗೆ ಸ್ಕಿಲ್ಲನ್ನು ಸಹ ಒದಗಿಸಬೇಕು ಅನ್ನುವಂಥ ಇಶ್ಯೂನ ಕಾಣ್ತೇವೆ. ಇಲ್ಲಿ ಒಂದು ಸರಿಯಾದಂಥ ಡೇಟಾ ಗೊತ್ತಿರಬೇಕು, ಅಂದರೆ ಒಂದು ಇನ್ಸ್ಟಿಟ್ಯೂಷನ್ಸ್ಗಳಿಗೆ ರ್ಯಾಂಕಿಂಗನ್ನು ಕೊಡ್ತಾ ಬರಬೇಕು ಅಲ್ವಾ. ಇದರ ಆಧಾರದ ಮೇಲೆ ನಾವು ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. ಇದರಿಂದ ಒಂದು ಟ್ರಾನ್ಸ್ಪರೆನ್ಸಿನೂ ಸಹ ಎನ್ಶೋರ್ ಮಾಡ್ದಂಗೆ ಆಗುತ್ತೆ, ಹಾಗೂ ಇನ್ಸ್ಟಿಟ್ಯೂಷನ್ಸ್ಗಳು ಸಹ ತಮ್ಮ ಒಂದು ಕೆಪಾಬಿಲಿಟಿಯನ್ನು ಎನ್ಹಾನ್ಸ್ ಮಾಡ್ಬೋದು. ಈ ಒಂದು ರ್ಯಾಂಕಿಂಗ್ ರೇಸ್ ನಡೆಯಲ್ಲಿ ಕ್ವಾಲಿಟಿಯನ್ನು ಎನ್ಹಾನ್ಸ್ ಮಾಡ್ಬೋದು. ಮೇಜರಬಲ್ ಆಗಿರ್ತಕ್ಕಂಥ ಇಂಡಿಕೇಟರ್ಸ್ಗಳನ್ನು ತೆಗೆದುಕೊಂಡು ಬರ್ಬೋದಲ್ವಾ. ರ್ಯಾಂಕಿಂಗ್ ಕೊಡುವಂಥ ಹಂತದಲ್ಲಿ ಓವರ್ ಎಂಫಸೈಸ್ ಮಾಡಬಾರ್ದು, ಮೇಜರಬಲ್ ಆಗಿರುವಂಥ ಇಂಡಿಕೇಟರ್ಸ್ಗಳನ್ನು ಕೊಡೋದ್ರ ಮುಖಾಂತರ ಕ್ಲಾಸ್ ರೂಮ್ ಎಕ್ಸ್ಪೀರಿಯನ್ಸ್ ಯಾವ ರೀತಿಯಾಗಿದೆ ಅಥವಾ ಮೆಂಟರಿಂಗ್ ಕ್ವಾಲಿಟಿ ಯಾವ ರೀತಿಯಾಗಿದೆ, ಸೊ ಇದರ ಆಧಾರದ ಮೇಲೆ ಸ್ಟೂಡೆಂಟ್ಸ್ಗಳು ರೈಟ್ ಚಾಯ್ಸನ್ನು ಮಾಡಲಿಕ್ಕೆ ಸಾಧ್ಯತೆ ಇದೆ. ಬೆಟರ್ ಡೇಟಾ ವೆರಿಫಿಕೇಷನ್ಲಿ ತುಂಬ ಇಂಪಾರ್ಟೆಂಟ್, ಟ್ರಾನ್ಸ್ಪರೆನ್ಸಿ ಇಂಪಾರ್ಟೆಂಟ್ ಆಗುತ್ತೆ, ಹಾಗೂ ಪಬ್ಲಿಕ್ ಇನ್ಫಾರ್ಮೇಷನ್ ಪೋರ್ಟಲ್ ಯಾವ ರೀತಿಯಾಗಿದ್ದಾವೆ, ಅದರಲ್ಲೂ ಯಾವ ರೀತಿಯಾಗಿ ಪಬ್ಲಿಕ್ಗೆ ತಮ್ಮ ಒಂದು ಇನ್ಸ್ಟಿಟ್ಯೂಷನ್ಗೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ಅಲೋ ಮಾಡ್ತಾ
ಮಾಡ್ತಾ ಇದ್ದಾರೆ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಎಜುಕೇಷನ್ಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ಸಾಕಷ್ಟು ಸಾರ್ತಿ ಕೇಳ್ತಾರೆ. ಅದರಲ್ಲೂ ಹೈಯರ್ ಎಜುಕೇಷನ್ ಅಂತ ಬಂದಾಗ ಮಾರಲ್ ಹಜಾರ್ಡ್ ಸಿಚುವೇಶನ್ಗಳು ಕ್ರಿಯೇಟ್ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗ್ತಾ ಇದೆ ಅಂತ ಇಲ್ಲಿ ಕನೆಕ್ಟ್ ಮಾಡ್ಬೋದು. ಇವಾಗ ಸ್ಟೂಡೆಂಟ್ಸ್ಗಳು ಎನ್ರೋಲ್ ಆದಮೇಲೆ ಇನ್ಸ್ಟಿಟ್ಯೂಷನ್ಸ್ ಬಿಹೇವ್ ಮಾಡೋದೇ ತುಂಬ ಡಿಫ್ರೆಂಟ್ ಆಗಿರುವಂಥ ಸ್ಥಿತಿಗತಿಗಳನ್ನು ಕಾಣ್ತಾ ಇದ್ದಾವೆ. ಈ ಒಂದು ಹಂತದಲ್ಲಿ ಎಜುಕೇಷನ್ ಹಾಗೂ ಹ್ಯೂಮನ್ ಕ್ಯಾಪಿಟಲ್ ಟಾಪಿಕ್ಗೆ ಸಂಬಂಧಪಟ್ಟಂತೆ ಈ ಒಂದು ಇಶ್ಯೂ ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇವತ್ತು ಡಿಸ್ಕಸ್ ಮಾಡಿರ್ತಕ್ಕಂಥ ಆರ್ಟಿಕಲ್ಸ್ಗಳು ನಿಮಗೆ ನೀಟಾಗಿ ಅರ್ಥ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ನಿಮ್ಗೆ ಏನೇ ಕನ್ಸರ್ನ್ ಇದ್ರೂ ಕೂಡ ಕಮೆಂಟ್ ಮುಖಾಂತರ ತಿಳಿಸಿಕೊಡಿ ಅಂತ ಹೇಳ್ತಾ ಆಲ್ ದಿ ವೆರಿ ಬೆಸ್ಟ್. ಧನ್ಯವಾದಗಳು.